ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಮತ್ತು ಎಲ್ಲ ಆದಿರತ್ನರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಸಮಸ್ತ ಈಶ್ವರಿಯ ಪರಿವಾರವನ್ನ ನಿಮಿತ್ತ ಎಲ್ಲ ಅಕ್ಕಂದಿರನ್ನ ಸೂಕ್ಷ್ಮವಾಗಿ ಸ್ಮೃತಿ ಮಾಡಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಈ ದಿನದ ಅವ್ಯಕ್ತ ಇಶಾರೆಯಿಂದ ಹಿಡಿದು ವರದಾನ ಮತ್ತು ಧಾರಣೆ ಪಾಯಿಂಟ್ಸ್ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಈ ಒಂದು ವಿಚಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ಮಾಡೋಣ. ಮೊದಲು ಅವ್ಯಕ್ತ ಇಶಾರೆಯಿಂದನೇ ಆರಂಭ ಮಾಡೋಣ. ಯಾಕಂದ್ರೆ ಇವತ್ತು ನನಗೆ ಬಾಬರವರ ಮುರಳಿ ಮೇಲಿಂದ ಓದಿದಾಗ ಎಷ್ಟು ಚೆನ್ನಾಗಿ ಅದು ಲಿಂಕ್ ಆಗೋದಕ್ಕಿಂತ ಕೆಳಗಿಂದ ಓದಿದಾಗನೇ ಕರೆಕ್ಟ್ ಲಿಂಕ್ ಆಗ್ತಾ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ಈ ತಿಂಗಳದ ಅವ್ಯಕ್ತ ಇಶಾರೆ ಏನಿದೆ, ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರ ಬನು ಅಂತ ಹೇಳಿದ್ದಾರೆ. ಅಪವಿತ್ರತೆ ಎನ್ನುವಂತಹ ಬೀಜವನ್ನೇ ಸಮಾಪ್ತಿ ಮಾಡಬೇಕು, ಆಗ ನಾವು ಪವಿತ್ರ ಆಗ್ತೀವಿ. ಅಪವಿತ್ರತೆ ಅನ್ನೋದು ನಮ್ಮಲ್ಲಿ ವೃಕ್ಷ ಆಗೋಗಿತ್ತು, ಬೃಹದಾಕಾರದ ಹೆಮ್ಮರವಾಗಿ ಬೆಳೆದು ನಿಂತಿತ್ತು ವಿಕಾರ. ಅಪವಿತ್ರತೆ, ವ್ಯರ್ಥ, ದೇಹಾಭಿಮಾನ ಇದೆಲ್ಲವೂ ಸಹ. ಇದಕ್ಕೆ ಬರೀ ಬೇರಲ್ಲ, ಕಾಂಡ ಅಲ್ಲ, ಕೊಂಬೆ ರೆಂಬೆಗಳಷ್ಟೇ ಅಲ್ಲ, ಹೂವು, ಹಣ್ಣು, ಕಾಯಿ, ಎಲೆ ಎಲ್ಲವನ್ನು ಒಳಗೊಂಡಿರುವ ಒಂದು ದೊಡ್ಡ ಜಡ್ಜಡೀಭೂತ ಮರವಾಗಿ, ಹೆಮ್ಮರವಾಗಿ ಬೇರೂರು ಬಿಟ್ಟಿದೆ. ಯಾವುದು? ಅಪವಿತ್ರತೆ. ಏನು ಅಪವಿತ್ರತೆ? ಅಪವಿತ್ರತೆ ಅಂದ್ರೆ ಏನು? ಇದಕ್ಕೇನು ಬಹಳ ವಿಶೇಷ ಅರ್ಥವನ್ನು ಕೊಡಬೇಕಾಗಿಲ್ಲ, ವಿಶೇಷ ಅರ್ಥ ಇದಕ್ಕೇನೂ ಬೇಕಾಗಿಲ್ಲ. ಇದನ್ನು ಬಹಳ ರೀತಿಯಲ್ಲಿ ಬಹಳ ಜನ ಉಪಯೋಗಿಸ್ಕೊಂಡಿದ್ದಾರೆ. ಆದರೆ ಅದು ಯಾವುದೂ ಅಲ್ಲ. ಸತ್ಯ ಇಷ್ಟೇ, ನಾವು ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ನಾವು ಮಾಡುವ ಆಲೋಚನೆ, ನಾವು ಆಡುವ ಮಾತು, ಮಾಡುವ ಕರ್ಮ, ನೋಡುವ ನೋಟ, ಕೇಳುವ ಮಾತು, ಇಷ್ಟು ಯಾವುದ್ರ ಮೇಲೆ ನಡೀತಾ ಇದೆ ನಮ್ಮದು ಅಂತ ನಮ್ಮನ್ನು ನಾವು ಚೆಕ್ ಮಾಡಿಕೊಂಡ್ರೆ ಸಾಕು, ಅದೇ ಅಪವಿತ್ರತೆ ಅಂತ ಗೊತ್ತಾಗ್ಬಿಡತ್ತೆ. ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಎಷ್ಟರ ಮಟ್ಟಿಗೆ ಆಲೋಚನೆಗಳು ನನ್ನವು ಶ್ರೇಷ್ಠವಾಗಿತ್ತು, ಸಾತ್ವಿಕವಾಗಿತ್ತು ಮತ್ತು ಸ್ವಹಿತ ಚಿಂತನೆಗಾಗಿ, ಪರಹಿತ ಚಿಂತನೆಗಾಗಿ ಇತ್ತು. ಎಷ್ಟು ಬೇಡವಾದ ಪರಚಿಂತನೆಗಳು ನಡೀತು, ಪರನಿಂದನೆಗಳು ನಡೀತು, ದ್ವೇಷ ಅಸೂಯೆಗಳು ನಡೀತು. ಎಷ್ಟು ವಿಪರೀತ ಆಲೋಚನೆಗಳು, ಎಷ್ಟು ವ್ಯರ್ಥ ಆಲೋಚನೆಗಳು, ಎಷ್ಟು ವಿಕಾರಯುಕ್ತ ಆಲೋಚನೆಗಳು. ಇದು ಅಪವಿತ್ರತೆ. ಇನ್ನು ಆಡುವ ಮಾತು, ನಮ್ಮ ಬಾಯಲ್ಲಿ ಬರುವಂತಹ ಮಾತುಗಳು ಎಷ್ಟು ಸೌಮ್ಯವಾಗಿತ್ತು, ಎಷ್ಟು ಶಾಂತವಾಗಿತ್ತು, ಎಷ್ಟು ಪವಿತ್ರವಾಗಿತ್ತು.
ಎಷ್ಟು ಶ್ರೇಷ್ಠ ಮಟ್ಟದ್ದಾಗಿತ್ತು, ಎಷ್ಟು ಆತ್ಮೀಯತೆಯಿಂದ ಕೂಡಿತ್ತು, ಎಷ್ಟು ಪ್ರೀತಿಯಿಂದ ಕೂಡಿತ್ತು. ಇದರ ಆಧಾರದ ಮೇಲೆ ನಾನು ಪವಿತ್ರನೋ ಅಪವಿತ್ರನೋ. ನಾನು ಮಾಡುವ ಪ್ರತಿಯೊಂದು ಕರ್ಮ ಎಷ್ಟು ಯೋಗಯುಕ್ತವಾಗಿತ್ತು, ಜೊತೆಗೆ ಎಷ್ಟು ಅದು ಸಾತ್ವಿಕತೆಯಿಂದ ಕೂಡಿತ್ತು, ನಿಸ್ವಾರ್ಥತೆಯಿಂದ ಕೂಡಿತ್ತು, ಎಷ್ಟು ನಿಷ್ಕಲ್ಮಶವಾಗಿ ಕೂಡಿತ್ತು, ಯಾವುದೇ ಮೋಸ ವಂಚನೆ ಭರಿತವಾಗಿರಲಿಲ್ವಾ. ನಾನು ಮಾಡುವ ಪ್ರತಿಯೊಂದು ಕರ್ಮದಲ್ಲಿ ಯಾರಿಗೂ ನೋವಾಗದಂತ, ಯಾರಿಗೂ ತೊಂದರೆಯಾಗದಂತ, ಯಾರಿಗೂ ಮೋಸ ವಂಚನೆಯಾಗದಂತಹ ನನ್ನ ಬದುಕನ್ನು ನಾನು ಕಟ್ಟಿಕೊಳ್ಳುವ ಕಾಯಕದಲ್ಲಿ ಸದಾ ಸ್ಮೃತಿ ಸ್ವರೂಪನಾಗಿ ತಂದೆಯ ನೆನಪಿನಲ್ಲಿ ಮಾಡಿದ್ದೇನೆಯೇ. ನಾನು ಮಾಡುವ ಆಲೋಚನೆ, ಆಡುವ ಮಾತು, ಮಾಡುವ ಕರ್ಮ, ನಾನು ನೋಡುವ ದೃಷ್ಟಿ, ಎಷ್ಟು ನನ್ನ ದೃಷ್ಟಿ ದೇಹ ಅಭಿಮಾನದಿಂದ ಕೂಡಿತ್ತು, ದೇಹದ ದೃಷ್ಟಿಯಿಂದ ಕೂಡಿತ್ತು, ಎಷ್ಟು ವಿಕಾರದಿಂದ ಕೂಡಿತ್ತು, ಎಷ್ಟು ದ್ವೇಷ ಅಸೂಯೆಯಿಂದ ಕೂಡಿತ್ತು, ಎಷ್ಟು ಆತ್ಮೀಯವಾಗಿತ್ತು. ಇಷ್ಟೇ ಇದನ್ನು ಚೆಕ್ ಮಾಡಿಕೊಳ್ಳುವ ಮಾಪನಗಳು. ನಾನು ಪವಿತ್ರನೋ, ನಾನು ಅಪವಿತ್ರನೋ. ಇದಕ್ಕೆ ಬೇರೆ 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 ಹೇಳಿ ಅದನ್ನ ಅಪವಿತ್ರತೆ ಅಂದ್ರೇನು, ಪವಿತ್ರತೆ ಅಂದ್ರೇನೆ ನಮಗೆ ಕೈಗೆ ಎಟಕಲಾರದ ಕುಸುಮ ಅನ್ನೋ ರೀತಿಯಲ್ಲಿ ಅದನ್ನು ವಿಪರೀತವಾಗಿ ಹೇಳಬಹುದು. ಆದರೆ ಅದು ಯಾವುದು ಸತ್ಯ ಅಲ್ಲ. ಸತ್ಯ ಇಷ್ಟೆ. ನೀವು ಯಾರಾದರೂ ಆಗಿರ್ಬೋದು, ಎಲ್ಲಾದರೂ ಇರಬಹುದು. ಮನೆಯಲ್ಲಾದರೂ ಇರಿ, ಸಂಸಾರದಲ್ಲಾದರೂ ಇರಿ, ಉದ್ಯೋಗದಲ್ಲಾದರೂ ಇರಿ, ವ್ಯಾಪಾರದಲ್ಲಾದರೂ ಇರಿ, ನೀವು ಸೆಂಟ್ರಲ್ಲಾದರೂ ಇರಿ, ಮಧುಬನದಲ್ಲಾದರೂ ಇರಿ. ಯಾರು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಆಲೋಚನೆಗಳು ಸರಿ ಇತ್ತು, ನೀವು ಮಧುಬನ ನಿವಾಸಿ. ನೀವು ಮಧುಬನದಲ್ಲೇ ಇದ್ರೂ ಮಾಡುವ ಆಲೋಚನೆಯಲ್ಲಿ ನಿಸ್ವಾರ್ಥ ಇಲ್ಲ, ದ್ವೇಷ, ಅಸೂಯೆ, ಸ್ವಾರ್ಥ, ಹೆಸರು, ಕೀರ್ತಿಯಾಗಿ ಇತ್ತು, ಅದು ಅಪವಿತ್ರ. ಯಾಕೆ ನಾನು ಮಧುಬನಕ್ಕೆ ಹೋಲಿಸಿ ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ಬಹಳ ಜನಕ್ಕೆ ಏನು ತಪ್ಪು ತಿಳುವಳಿಕೆಗಳಿದೆ ಅಂದ್ರೆ, ಅಲ್ಲಿದ್ರೆ ಮಾತ್ರ ಭಾರಿ ಶ್ರೇಷ್ಠ, ನಾವು ಅಲ್ಲೇ ಹೋಗಿ ಸೈಟ್ ತಗೊಂಡಿದ್ದು ಬಿಡೋಣ, ಏನು ಮಾಡೋದೈತಿ. ಪವಿತ್ರ ಭೂಮಿ, ಪರಮಾತ್ಮ ಅವತರಣೆಯ ಭೂಮಿ, ಅದಕ್ಕೆ ನಾವು ಯಾವತ್ತೂ ಚಿರಋಣಿಗಳು, ಕೃತಜ್ಞರು. ಅದನ್ನು ಗೌರವಪೂರ್ವಕವಾಗಿಯೇ ಕಾಣಬೇಕು ನಾವು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದಕ್ಕೂ ನಿಮ್ಮೊಳಗಿನ ಅಂತರಂಗದ ಪುರುಷಾರ್ಥಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದಷ್ಟು ವಾತಾವರಣವನ್ನು ತಯಾರು ಮಾಡಿರಬಹುದು, ಆದರೆ ಅದು ರೀಚಾರ್ಜಿಂಗ್ ಪಾಯಿಂಟ್ ಆಗಿರಬೇಕು. ಆದರೆ ನೀವು ಅಲ್ಲಿದ್ದೀರಿ ಅಂದ ಮಾತ್ರಕ್ಕೆ ಪವಿತ್ರನ? ಖಂಡಿತ ಇಲ್ಲ. ನೀವು ಅಲ್ಲೇ ಹೋಗಿ ಸೈಟ್ ತಗೊಂಡ ಮಾತ್ರಕ್ಕೆ ಪವಿತ್ರನ? ಅಲ್ಲೇ ಹೋಗಿ ಮನೆ ಕಟ್ಕೊಂಡು ಮಾತ್ರಕ್ಕೆ ಪವಿತ್ರನ? ಅಥವಾ ಅಲ್ಲೇ ಮಧುಬನದ ಒಳಗಡೆನೆ ಇದ್ದ ಮಾತ್ರಕ್ಕೆ ಪವಿತ್ರನ? ಯಜ್ಞದೊಳಗಡೆ ಇದ್ದ ಮಾತ್ರಕ್ಕೆ ಪವಿತ್ರನ? ಇಲ್ಲ. ನೀವು ವೈಟ್ ಡ್ರೆಸ್ ಹಾಕೊಂಡು ಮಾತ್ರಕ್ಕೆ ಪವಿತ್ರ ಅಲ್ಲ, ಬ್ಯಾಡ್ಜ್ ಹಾಕೊಂಡು ಮಾತ್ರಕ್ಕೆ ಪವಿತ್ರ ಅಲ್ಲ, ನಿಮಿತ್ತರಾದ ಮಾತ್ರಕ್ಕೆ ಪವಿತ್ರರಲ್ಲ. ಯಾರು ಪವಿತ್ರರು? ಯಾರ ಆಲೋಚನೆಗಳು ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಆತ್ಮ ಕಲ್ಯಾಣಕ್ಕಾಗಿ, ಅನ್ಯ ಆತ್ಮ ಕಲ್ಯಾಣಕ್ಕಾಗಿ ನಿಸ್ವಾರ್ಥವಾಗಿ ಬಹಳ ಪ್ರೀತಿಯ ಸಂಕಲ್ಪಗಳು ಯಾರು ಮಾಡ್ತಾರೆಯೋ ಅವರು ಪವಿತ್ರರು. ಯಾರ ಬಾಯಲ್ಲಿ ಪರಮಾತ್ಮನ ಮಗುವಾಗಿ ಮಧುರವಾಗಿರತಕ್ಕಂಥ, ಸಿಹಿಯಾಗಿರ್ತಕ್ಕಂಥ, ಆತ್ಮೀಯವಾಗಿರ್ತಕ್ಕಂಥ, ಕರುಣೆಯಿಂದ ಕೂಡಿರ್ತಕ್ಕಂತಹ ಮಾತುಗಳನ್ನು ಆಡ್ತಾರೆಯೋ ಅವರು ಪವಿತ್ರ. ನೀವು ಎಲ್ಲಾದರೂ ಇರಬಹುದು, ಯಾರಾದರೂ ಆಗಿರಬಹುದು. ನೀವು ಪವಿತ್ರರಾಗಲಿಕ್ಕೆ ಬರುತ್ತೆ. ನೀನು ಆಗಲೇ ಪವಿತ್ರನಿದ್ದೀಯ ಆತ್ಮದಿಂದ. ಪಾತ್ರದಲ್ಲಿ ಪವಿತ್ರನಾಗುವುದು ಪುರುಷಾರ್ಥ. ಆತ್ಮ ಪವಿತ್ರ ಮಾಡುವ ಅವಶ್ಯಕತೆ ಇಲ್ಲ, ಪಾತ್ರ ಪವಿತ್ರವಾಗಬೇಕು.
ಹಾಗೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯ ತನಕ ಇವೆಲ್ಲವನ್ನ ನಮ್ಮನ್ನು ನಾವು ಚೆಕ್ ಮಾಡಿಕೊಂಡ್ರೆ ನಾನು ಎಷ್ಟು ಪ್ರತಿಶತ ಪವಿತ್ರ, ಎಷ್ಟು ಪ್ರತಿಶತ ಅಪವಿತ್ರ ಅನ್ನೋ ಮಾರ್ಕ್ಸ್ ಅನ್ನ ಯಾರೂ ಕೊಡಬೇಕಾಗಿಲ್ಲ, ನಮಗೆ ನಾವೇ ಹಾಕ್ಕೋಬೇಕು. ನಿನ್ನೆಗಿಂತ ಇಂದು, ಇಂದಿಗಿಂತ ನಾಳೆ ನನ್ನ ಪ್ರೋಗ್ರೆಸ್ ಏನಿರಬೇಕು ಪವಿತ್ರತೆಯ ದೃಷ್ಟಿಯಲ್ಲಿ, ನನ್ನ ನೋಟ, ನನ್ನ ಮಾತು, ನನ್ನ ಕರ್ಮ, ನನ್ನ ಆಲೋಚನೆಯಲ್ಲಿ ಅದನ್ನು ಹೇಗೆ ನಾನು ಟ್ಯೂನಪ್ ಮಾಡಿಕೊಳ್ಬೇಕು, ಹೇಗೆ ಡೆವಲಪ್ ಮಾಡಿಕೊಳ್ಬೇಕು, ಇನ್ನೂ ನನ್ನ ಕಣ್ಣುಗಳನ್ನು, ದೃಷ್ಟಿಯನ್ನು ಸರಿ ಮಾಡಿಕೊಳ್ಬೇಕು, ಇದನ್ನು ಯಾರೂ ಮಾಡಿಕೊಡೋಕ್ಕಾಗೋದಿಲ್ಲ. ನಮಗೆ ಲೊಕೇಶನ್ ಮ್ಯಾಪ್ ತೋರಿಸ್ಬೋದು, ಅದೇ ನಮ್ಮನ್ನು ಕರ್ಕೊಂಡೋಗಿ ಬಿಡೋದಿಲ್ಲ. ನಾವೇ ನಡೆದು ಹೋಗಬೇಕು, ಇಲ್ಲ ನಾವೇ ದಾರಿ ಸಾಕಬೇಕು. ಹಾಗೆ ಮುರುಳಿ ಅನ್ನೋದಾಗ್ಲಿ, ಮಧುಬನ ಅನ್ನೋದಾಗ್ಲಿ, ಬಾಬಾರವರೇ ಆಗಲಿ, ಜ್ಞಾನವೇ ಆಗಲಿ ನಮಗೆ ಪವಿತ್ರರಾಗುವಂತಹ ವಿಧಿಯನ್ನ ಕಲಿಸುತ್ತೆ ಹೊರತಾಗಿ ಅದೇ ನಮ್ಮನ್ನು ಪವಿತ್ರ ಮಾಡುತ್ತೆ ಅಂದರೆ ಅಂಧಾಭಿಮಾನ. ಯಾವ ಸ್ಥಾನವೂ ಆ ಥರ ಇಲ್ಲ, ಯಾವ ಪೋಸ್ಟ್ ಕೂಡ ಆ ಥರ ಇಲ್ಲ. ನಾವು ಅಲ್ಲಿದ್ದ ಮಾತ್ರಕ್ಕೆ ಪವಿತ್ರ ಆಗಿಬಿಡ್ತೀವಿ, ಇಲ್ಲ. ದೊಡ್ಡ ಗುರುವಿನ ಸ್ಥಾನ ಅದು, ಅವ್ರ ಪೀಠಕ್ಕೆ ನಾನು ಏರ್ಬಿಟ್ರೆ ಪವಿತ್ರ ಇಲ್ಲ. ದೊಡ್ಡ ಮಠದ ಸ್ಥಾನ ಅದು, ಅಲ್ಲಿ ಏರ್ಬಿಟ್ರೆ ನಾನು ಪವಿತ್ರ ಇಲ್ಲ. ಕಾವಿ ಬಟ್ಟೆ ಹಾಕೊಂಡ್ಬಿಟ್ರೆ ಪವಿತ್ರ ಇಲ್ಲ, ಬಿಳಿ ಬಟ್ಟೆ ಹಾಕೊಂಡ್ಬಿಟ್ರೆ ಪವಿತ್ರ ಇಲ್ಲ, ಮಧುಬನ ನಿವಾಸಿ ಆಗ್ಬಿಟ್ರೆ ಪವಿತ್ರ ಇಲ್ಲ. ಅವು ಯಾವ ನಮ್ಮನ್ನ ಪವಿತ್ರ ಮಾಡೋದಿಲ್ಲ. ಪವಿತ್ರ ಆಗುವ ಒಂದು ವಾತಾವರಣವನ್ನು ಕೊಡಬಹುದು, ಪವಿತ್ರ ಆಗಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಡಬಹುದು, ಪವಿತ್ರ ಆಗುವಂತಹ ವಿಧಿಯನ್ನು ಕಲಿಸಬಹುದು ಮುರಳಿಯಲ್ಲಿ ಬಾಬಾರವರು. ಆದರೆ ಸ್ವತಃ ಪವಿತ್ರ ಯಾರೂ ನಮ್ಮನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ನಿನಗೆ ನೀನೇ ಆಗಬೇಕು, ನನಗೆ ನಾನೇ ಆಗಬೇಕು. ಇದು ನಾನೇ ಟ್ಯೂನಪ್ ಮಾಡ್ಕೊಳ್ಬೇಕು. ನನಗೇ ಗೊತ್ತಿರುತ್ತೆ ನಾನು ಎಲ್ಲಿ 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 ಇನ್ನೂ ಟ್ಯೂನಪ್ ಆಗಬೇಕು ಅನ್ನೋದು. ನನ್ನ ಕಣ್ಣು ಎಷ್ಟು ಟ್ಯೂನಪ್ ಆಗಬೇಕು, ನನ್ನ ಮನಸ್ಸು ಎಷ್ಟು ಟ್ಯೂನಪ್ ಆಗಬೇಕು, ನನ್ನ ಮಾತು ಎಷ್ಟು ಟ್ಯೂನಪ್ ಆಗಬೇಕು, ನನ್ನ ಕರ್ಮ ಎಷ್ಟು ಟ್ಯೂನಪ್ ಆಗಬೇಕು. ಆವಾಗ ನಾನು ಪವಿತ್ರತೆಯ ಪರ್ಸೆಂಟೇಜನ್ನು ನೋಡ್ತಾ 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 ಒಂದಿನ ಸಂಪೂರ್ಣ ಪವಿತ್ರ ಆಗಬಹುದು. ಆದರೆ ಇವತ್ತು ವಿಷಯ ಏನು ಅಂದರೆ, ಅವ್ಯಕ್ತ ಇಶಾರೆಯಲ್ಲಿ ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಪವಿತ್ರರಾಗಿ, ಸಂಪೂರ್ಣ ಪವಿತ್ರರಾಗಿ. ಹೆಂಗಾಗದಣ್ಣವ್ರೆ? ಇದು ಟ್ಯೂನಪ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇದೆ. ಕಣ್ಣು ಶುದ್ಧ ಆಗಬೇಕು ಇಷ್ಟ ಇದೆ, ಅದಕ್ಕಾಗಿನೇ ನಾವು ಜ್ಞಾನಕ್ಕೆ ಬಂದಿದ್ದೀವಿ. ಆಲೋಚನೆಗಳು ಸರಿ ಹೋಗಬೇಕು, ಅದಕ್ಕಾಗಿನೇ ಜ್ಞಾನಕ್ಕೆ ಬಂದಿದ್ದೀವಿ. ಕರ್ಮಗಳು ಸರಿ ಹೋಗಬೇಕು, ಅದಕ್ಕಾಗಿ ಜ್ಞಾನಕ್ಕೆ ಬಂದಿದ್ದೀವಿ. ಪ್ರಯತ್ನ ಮಾಡ್ತಾ ಇದ್ದೀವಿ, ಪುರುಷಾರ್ಥ ಮಾಡ್ತಾ ಇದ್ದೀವಿ. ಆದರೆ 24x7 100% ಇನ್ನು ಆಗ್ಲಿಕ್ಕೆ ಆಗ್ತಿಲ್ಲ ಅನ್ನೋರೇ. ಯಾಕೆ? ಅದಕ್ಕೆ ಇವತ್ತು ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ನಮಗೆ ವರದಾನ ವಿಧಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಇದ್ರೆ ನೀವು ಇದನ್ನು ಮಾಡಲಿಕ್ಕೆ ಸಾಧ್ಯ? आवाज से परे रहने वाले स्थिति में स्थित होकर सर्व गुणों का अनुभव करने वाले मास्टर बीज रूप भवा। आवाज से परे स्थिति में स्थित होकर सर्व गुणों का अनुभव करने वाले ಮಾಸ್ಟರ್ ಬೀಜ ರೂಪ ಭವ ಅಂತ ಇವತ್ತು ವರದಾನ. ಇಷ್ಟು ವರ್ಷದ ಪುರುಷಾರ್ಥದ ಅವಧಿಯಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಎಲ್ಲೆಲ್ಲಿ ಏನೇನಾಗಬೇಕು ಒಂದೇ ದಿನಕ್ಕೆಲ್ಲ ಕಲೀಲಿಕ್ಕಾಗೋದಿಲ್ಲ. ಕಲಿಬೇಕನ್ನುವ ಆಸಕ್ತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಒಂದೊಂದೇ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಕಲಿತದ್ದನ್ನು ಸ್ವಲ್ಪ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಮಾಸ್ಟರ್ ಬೀಜ ರೂಪ ಆದಾಗ ನಮ್ಮಲ್ಲಿ ವಿಕಾರದ ಬೀಜ, ಅಪವಿತ್ರತೆ ಬೀಜ ಸಮಾಪ್ತಿ ಆಗುತ್ತೆ.
ಈ ಬೀಜ ಅಂಕುರಿತ ಆದಾಗ ಆ ಬೀಜ ಅನ್ನೋದು ಸಂಪೂರ್ಣ ಸಮಾಪ್ತಿಯಾಗತ್ತೆ. ಇದು ಸೃಷ್ಟಿಯ ನಿಯಮ. ವಿಕಾರದ ಬೀಜವನ್ನು ಸಮಾಪ್ತಿ ಮಾಡಿದ ಮೇಲೆ ಪವಿತ್ರತೆಯ ಬೀಜ ರೂಪ ಆಗಲಿಕ್ಕೆ ಸಾಧ್ಯ. ಆದರೆ ಇಲ್ಲಿ ವಿಕಾರದ ಬೀಜವನ್ನು ಸಮಾಪ್ತಿ ಮಾಡೋದು ಹೇಗೆ ಅಂದ್ರೆ, ಮೊದಲದು ಸಮಾಪ್ತಿ ಮಾಡಿದ ಮೇಲೆ ನಾನು ಪವಿತ್ರನ ಇಲ್ಲ. ಈಗಾಗಲೇ ನನ್ನ ಆತ್ಮ ಪರಮ ಪವಿತ್ರ ಬೀಜ ನನ್ನೊಳಗಡೆ ಇದೆ. ನನ್ನ ಆತ್ಮ ಬೀಜವಾಗಿದ್ದೇನೆ, ಸಾರ ರೂಪ ಆಗಿದ್ದೇನೆ. ಬೀಜ ಅಂದ್ರೆ ಏನು? ಸಾರ, ಎಸೆನ್ಸ್. ನನ್ನೊಳಗಡೆ ಪರಮ ಪವಿತ್ರ ಎಸೆನ್ಸ್ ಆಗಿರುವಂತ ಆತ್ಮ ನಾನು ಆಗಿದ್ದೇನೆ. ಅದು ಆಲ್ರೆಡಿ ನಾನು ಇದ್ದೇನೆ. ಆ ಒಂದು ಬೀಜ ರೂಪ ಸ್ಟೇಜ್ ಅಲ್ಲಿ ನಾನು ಸ್ಥಿತ ಆಗಬೇಕು. ಆವಾಗಿದು ವಿಕಾರಿ ದೇಹಾಭಿಮಾನದ ಬೀಜ ಬಿದ್ದು ಹೋಗುತ್ತೆ, ಸುಟ್ಟು ಹೋಗುತ್ತೆ, ಸಮಾಪ್ತಿ ಆಗತ್ತೆ. ಇನ್ನು ಆ ಬೀಜ ರೂಪದಲ್ಲಿ ಮಾಸ್ಟರ್ ಬೀಜ ರೂಪ ಭಾವ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆ ಮಾಸ್ಟರ್ ಬೀಜ ರೂಪ ಅಂದ್ರೆ ನಾನು ಸ್ವಯಂ ಏಕದಮ್ ಹೇಗೆ ಬ್ರಹ್ಮ ಆದ್ರು, ಹೇಗೆ ಮಮ್ಮ ಆದ್ರು, ಹೇಗೆ ದಾದಿಯರೆಲ್ಲ ಆದ್ರು, ಹೇಗೆ ಸ್ವಯಂ ಪರಂಪಿತ ಪರಮಾತ್ಮ ಸದಾ ಸಾಕ್ಷಿ ಸ್ವರೂಪ ಸದಾ ಬೀಜ ರೂಪ ಸ್ವರೂಪದಲ್ಲಿ ಇದ್ದಾರೆಯೋ ಅವರಂತೆಯೇ ಮಾಸ್ಟರ್ ಬೀಜ ರೂಪನಾಗಬೇಕು. ಅಂದ್ರೆ ಏನು ಮಾಡಬೇಕು ಅಂದ್ರೆ, ಆವಾಜ್ ಸೇ ಪರೇ ಸ್ಥಿತಿ ಮೇ ಸ್ಥಿತ ಹೋನಾ. ಆವಾಜ್ ಸೇ ಪರೇ, ಶಬ್ದದಿಂದ ಅತೀತವಾದಂಥ ಸ್ಥಿತಿ. ಶಾಂತಿ ಸ್ಥಿತಿ, ಶಬ್ದಾತೀತ ಸ್ಥಿತಿ. ಸೈಲೆನ್ಸ್ ಸ್ಥಿತಿ. ಈ ಶಬ್ದ ಪ್ರಪಂಚದಲ್ಲಿ ಶಬ್ದದಿಂದ ಅತೀತ ಆಗುವವರೆಗೆ ಶಬ್ದಾತೀತ ಅನುಭವ ಅಥವಾ ಬೀಜರೂಪ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಈ ಶಬ್ದದ ಪ್ರಪಂಚದಲ್ಲೇ ಇದ್ದು, ಶರೀರದೊಳಗಡೆ ಇದ್ದು, ಆ ಶಬ್ದದಿಂದ ಅತೀತ ಆಗುವಂತಹ ಆವಾಜ್ ಸೇ ಪರೇ, ಶಬ್ದದಿಂದ ಅತೀತರಾಗಿ ಅಂದರೆ ಸದಾ ಅಂತರ್ಮುಖಿಯಾಗಿದ್ದಾಗ ಆವಾಜ್ ಸೇ ಪರೇ, ಬಹಿರ್ಮುಖವಾದಾಗ ಆವಾಜ್. ಅದಕ್ಕೆ ಯಾರ ಅಂತರ್ಮುಖಿ ಸದಾ ಸುಖಿ. ಯಾಕೆ ಅಂದ್ರೆ ಅಂತರ್ಮುಖತೆಯಲ್ಲಿಯೇ ಆವಾಜ್ ಸೇ ಪರೇ ಶಾಂತಿಯ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ. ಆವಾಜ್ ಸೇ ಪರೇ ಸ್ಥಿತಿ ಮೇ ಸ್ಥಿತ ಹೋನಾ ಅಂದ್ರೆ ಸದಾ ಕಾಲ ಸೈಲೆನ್ಸ್ಗೆ ಮಹತ್ವ ಕೊಡಬೇಕು. ನಾವು ಸಾಧಕರಾದವರು, ಪುರುಷಾರ್ಥಿಗಳಾದವರು ಬಹಳ ಜನಕ್ಕೆ ಈ ಸೈಲೆನ್ಸ್ ಅಂದರೆ ಆಗ ಬರೋದಿಲ್ಲ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿರೋದು ಆಗ ಬರೋದಿಲ್ಲ. ಒಂದು ಕಡೆ ಕೂತ್ಕೊಂಡು ಒಂದಷ್ಟು ಅಭ್ಯಾಸ ಮಾಡೋಕ್ಕೂ ಇವ್ರಿಗೆ ಆಗೋದಿಲ್ಲ. ಯಾಕಂದರೆ ಇವ್ರ ಕಾಲೊಳಗಡೆ ನಾಯಿಗೆರೆ ಅಂತ ಕರೀತಾರೆ. ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಅಂದರೆ ಒಂದು ಜಾಗದಲ್ಲಿ ಒಂದು ನಿಮಿಷನೂ ಕೂಡ ಇವರು ನಿಲ್ಲೋದಿಲ್ಲ. ಯಾಕಂದರೆ ಇದು ಶಬ್ದದ ಪ್ರಪಂಚ. ಶಬ್ದದಲ್ಲಿ ತರಿಸೋದೆ, ಕರ್ಮಕ್ಷೇತ್ರ ಕರ್ಮದಲ್ಲಿ ತರಿಸೋದೆ. ಶಬ್ದ ಕರ್ಮ ಬಿಟ್ಟು ಅಗಲಿಕ್ಕೆ ಯಾರಿಗೂ ಇಷ್ಟಿಲ್ಲ. ಅದಕ್ಕೆ ಬೇರೆ 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 ಸಮರ್ಥನೆಗಳನ್ನು ಕೊಟ್ಕೊಳ್ತಾರೆ. ನಾವು ಕರ್ಮಯೋಗಿಗಳು, ರಾಜಯೋಗಿಗಳು. ಈ ರಾಜಯೋಗವನ್ನು ಕಲಿಸಿರುವಂಥ ಬ್ರಹ್ಮಾನಂತ ಬ್ರಹ್ಮನೇ 14 ವರ್ಷ ಬೆಟ್ಟದಲ್ಲಿ ಒಂದು ಕಡೆ ಕೂತ್ಕೊಳ್ಬೇಕಾಯ್ತು ಅನ್ನೋದು ಯಾರಿಗೂ ಅರಿವಿಲ್ಲ. ಜಗದಂಬ ಸರಸ್ವತಿ ಮಮ್ಮ ಅಂತ ಮಮ್ಮರವರೇ ಸಾಕ್ಷಾತ್ ಶ್ರೀ ಲಕ್ಷ್ಮಿ ಮೊಟ್ಟ ಮೊದಲು ಸಂಪನ್ನ ಆತ್ಮವೇ 10, 12, 14 ವರ್ಷ ಬೆಟ್ಟದಲ್ಲಿ ಕೂತು ತಪಸ್ಸು ಮಾಡಿದ್ರು ಅನ್ನೋದನ್ನು ಮರೆತು ಬಿಟ್ಟಿವಿ. ಯಾಕೆ? ನನಗೆ ಕೂಡ ಇಷ್ಟ ಇಲ್ಲ. ಅದಕ್ಕೆ ನಾನು ಕರ್ಮಯೋಗಿ, ರಾಜಯೋಗಿ ಎನ್ನುವ ನನಗೇ ನಾನು ಬೆನ್ನು ತಟ್ಟಿಕೊಂಡು ನನ್ನದೇ ನಾನು ಲೇಬಲ್ಗಳನ್ನು ಅಂಟಿಸ್ಕೊಂಡು ಹೊಸಬರಿಗೆ ನನ್ನನ್ನು ನಾನು ಪ್ರೊಜೆಕ್ಟ್ ಮಾಡಿಕೊಂಡು ಹೋಗೋದು. ನೋಡಿದರೆ ಒಂದು 10 ನಿಮಿಷ ಯೋಗಕ್ಕೆ ಕುಂತಿದ್ದೆ ನೋಡಿಲ್ಲ ಈ ಅಣ್ಣವ್ರನ್ನ, ಈ ಅಕ್ಕವ್ರನ್ನ. ಕೇಳಿದರೆ ಹೇಳ್ತಾರೆ ನಾವು ಕರ್ಮಯೋಗಿಗಳು. ಹಂಗೆಲ್ಲ ಕೂತ್ಕೊಂಡ್ರೆ ಯಜ್ಞ ಯಾರು ನೋಡ್ಕೊಳ್ಬೇಕು? ಯಜ್ಞ ಹೆಂಗೆ ನಡೆದು ಬಿಡುತ್ತೆ? ಯಜ್ಞ ಬ್ರಹ್ಮ ಬಾಬರವ್ರಿಗಿರಲಿಲ್ಲ, ಮಮ್ಮರವ್ರಿಗಿರಲಿಲ್ಲ. ಎಲ್ಲ ಇವರು ತಲೆ ಮೇಲೆ ಓರಿಸಿಬಿಟ್ಟಿದ್ದಾರೆ ಅಂತ ಹೇಳಿ ಹೊಸಬರಿಗೆ ಬಾಯಿ ಮುಚ್ಚಿಸಿಬಿಟ್ಟು ತಾವು ಮಾಡೋದು ಸರಿ ಅಂತ ತಮ್ಮ ಬೆನ್ನ ತಾವು ಚಪ್ಪರ್ಸ್ಕೊಂಡೇ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಅವರಿಗೆ ಕೂಡ್ಲಿಕ್ಕಾಗಲ್ಲ.
ಕುರು ಆಗಿಬಿಟ್ಟಿದೆ. ಅಂದರೆ ಏನು, ಇವರಿಗೆ ಕೂಡಕ್ಕೆ ಆಗ್ತಾ ಇಲ್ಲ. 1 ಗಂಟೆ ದಿನಕ್ಕೆ 1 ತಾಸು 2 ತಾಸು 3 ತಾಸು 4 ತಾಸು ಅದಕ್ಕಾಗಿ ನಿಮಿತ್ತ ಆಗಿದ್ದೀವಿ ಅಂದ ಮೇಲೆ ಒಂದು 4 ಗಂಟೆ ಬೆಳಗ್ಗೆ, ಒಂದು 4 ಗಂಟೆ ಸಾಯಂಕಾಲ, ಮಿನಿಮಮ್ 8 ಗಂಟೆ ಮಾಡಿ ಅಂತ ಬಾಬರವ್ರು ಹೇಳುತ್ತಾರೆ. 8 ಗಂಟೆ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಮಾಡ್ತಿದ್ದೀವಿ ನಾವು? ಮುರಳಿಯಲ್ಲಿ ಬರುತ್ತೆ. ಮತ್ತೆ ಕರ್ಮಯೋಗಿಗಳು ಅಂತ ಬಾಬರವ್ರಿಗೆ ಗೊತ್ತಿಲ್ವಾ? ನೀವು ರಾಜಯೋಗಿಗಳಂತ ಬಾಬರವ್ರಿಗೆ ಗೊತ್ತಿಲ್ವಾ? ಕಮ್ಸೆ ಕಮ್ 8 ಗಂಟೆ ಯೋಗ ಕರು ಅಂತ ಏನಕ್ಕೆ ಕೇಳಬೇಕು ಮತ್ತೆ ಬಾಬಾ? ಯಾಕೆ? ಇದೆಲ್ಲ ಗೊತ್ತಿದ್ದು ಜಾಣ ಬೆಕ್ಕಿನ ಥರ ನಾವು ಹಾಡ್ತಿದ್ದೀವಿ. ಹೆಂಗೆ ಅಂದರೆ, ನನಗೆ ಕೂಡಕ್ಕಿಷ್ಟ ಇಲ್ಲ, ಅದಕ್ಕೆ ಇದನ್ನ ಹೇಳ್ಬಿಟ್ಟು ಕರ್ಮದಲ್ಲೇ ತೊಡಗಿಸ್ಕೊಳ್ಳೋದು. ಕರ್ಮ ಮಾಡೋದು, ಅಲ್ಲಿದ್ರು ಅದನ್ನೇ ಮಾಡೋರು, ಇಲ್ಲಿದ್ರು ಇದನ್ನೇ ಮಾಡೋರು. ಅವರು ಅಲ್ಲಿದ್ರು ಮಾತಾಡೋರೆ, ಇಲ್ಲಿದ್ರು ಮಾತಾಡೋರೆ. ಒಟ್ಟು ಮಾತಾಡ್ತಾ ಇರಬೇಕು, ಇಲ್ಲ ಕರ್ಮ ಮಾಡ್ತಾ ಇರಬೇಕು. ಕರ್ಮದಿಂದ ಬಿಟ್ಟು 1 ತಾಸು ಕೂಡಿಸಿ ಸಾಧ್ಯ ಇಲ್ಲ ಅವ್ರ ಕೈಲಿ. ಇಂಥವ್ರ ಮಾತು ಎಂದಿಗೂ ಕೇಳಬೇಡಿ. ಇವರು ತಾವು ಉದ್ಧಾರ ಆಗೋಲ್ಲ, ಬೇರೆಯವ್ರ ಉದ್ಧಾರ ಆಗೋಕ್ಕೂ ಬಿಡ. ಯಾಕಂದರೆ ಒಬ್ಬ ಯೋಗಿ ಅಂದ್ರೇ ಕುಳಿತುಕೊಂಡು ಒಂದಷ್ಟು ಸಾಧನೆ ಮಾಡದ ಹೊರತು, ಕುಳಿತುಕೊಂಡು ಒಂದಷ್ಟು ಅಭ್ಯಾಸ ಮಾಡದ ಹೊರತು, ಒಂದಷ್ಟು ಮೌನ ಮಾಡದ ಹೊರತು, ಅಂತರ್ಮುಖಿ ಆಗದ ಹೊರತು ಇದಷ್ಟು ಸುಲಿದ ಬಾಳೆಹಣ್ಣಿನಷ್ಟು ಈಸಿ ಅಲ್ಲ ಯೋಗ, ಅಧ್ಯಾತ್ಮ, ರಾಜಯೋಗಿ ಜೀವನ, ಬೀಜರೂಪ ಸ್ಥಿತಿ. ದಾರಿ ತಪ್ಪಬೇಡಿ. ಸಾಧ್ಯ ಇದ್ದಷ್ಟು ಕೂತ್ಕೊಳ್ಳಿ. ನಿಮಗೆ ಎಷ್ಟು ಬಿಡುವು ಮಾಡ್ಕೊಳಕ್ಕಾಗತ್ತಷ್ಟು. ಯಾಕಂದರೆ ಇವರು ಬ್ಯುಸಿ ಆಗಿದ್ದಾರೆ. ಇವ್ರು ಹೇಳೋದು ಯಾಕೆ ಇವ್ರಿಗೆ ಇಷ್ಟ ಆಗ್ತದೆ ಅಂದರೆ, ಇವರು ಬ್ಯುಸಿ ಆಗಿದ್ದಾರೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಮಕ್ಕಳು ನೋಡು, ಪತಿ ನೋಡು, ಇವ್ರು ನೋಡು, ಅವ್ರು ನೋಡು, ಅವ್ರ ಮಕ್ಕಳ ಒಂದಷ್ಟು ಮಾತಾಡು, ಈ ಪಕ್ಕದ ಮನೆಯವ್ರ ಹತ್ರ ಒಂದಷ್ಟು ಮಾತಾಡು, ಇದರೊಳಗಡೆ ಸಮಯ ಕಳೆದು ಒಂದಷ್ಟು ಮುರಳಿಗೆ ಬಂದು ಹೋಗಬಟ್ರೆ ನಂದು ಮುಗಿದೋಯ್ತು ಪುರುಷಾರ್ಥ ಅಂತ ಅಂದ್ಕೊಳ್ತೀರಿ. ಅಂದರೆ ನೀವು ಕರ್ಮಕ್ಕೆ ವಶವಾಗಿರೋರು, ಅವರೂ ಕರ್ಮಕ್ಕೆ ವಶವಾಗಿರೋರು. ಹಾಗಾಗಿ ಇಬ್ಬರಿಗೂ ಕೂತ್ಕೊಳ್ಳೋದು ಬೇಕಿಲ್ಲ, ನಿಮಗೆ ತಪಸ್ಸು ಅವಶ್ಯಕತೆನೇ ಇಲ್ಲ ಅಂತ ನಿಮ್ಮ ಬೆನ್ನ ನೀವು ಚಪ್ಪರಿಸ್ಕೋತೀರಿ. ಯಾರ ಮಾತು ಕೇಳಬೇಡಿ. ಬೇಕಾದಂಥ ನಿಮಿತ್ತರೇ ಆಗಿದ್ದಿರಲಿ, ಅಕ್ಕಂದ್ರೆ ಆಗಿರಲಿ, ಅಣ್ಣಂದ್ರೆ ಆಗಿರಲಿ, ಯೋಗಕ್ಕೆ ಕೂಡಬೇಡಿ ಅನ್ನೋರು ಮೊದಲು ದೂರ ಇಡಿ. ಯಾಕಂದರೆ ನಾವು ಬ್ರಹ್ಮನಿಗಿಂತ ಮಮ್ಮನಿಗಿಂತ ಶ್ರೇಷ್ಠ ಖಂಡಿತ ಅಲ್ಲ. ನೀವು ಬ್ರಹ್ಮನಷ್ಟು 14 ವರ್ಷ ಕೂತ್ಕೊಂಡು ತಪಸ್ಸು ಮಾಡಿದ ಮೇಲೆ ಬೇಕಾದ್ರೆ ನೀವು ಕರ್ಮ ಮಾಡಿ. ಮೊದಲನೇ ಲಕ್ಷಣ ಯೋಗಿ ಅಂದರೆ ಒಂದಷ್ಟು ಕೂತ್ಕೊಳ್ಳಕ್ಕೆ ಬರಬೇಕು ನೆಟ್ಟಿಗೆ. ಒಂದು 2 ಗಂಟೆ 3 ಗಂಟೆ ಧ್ಯಾನದಲ್ಲಿ ಅಥವಾ ಯೋಗದಲ್ಲಿ ಮುಳುಗಲಿಕ್ಕೆ ಬರಬೇಕು. ನಿಮಗೇನು ಅನುಭವ ಆಗುತ್ತೆ ಸೆಕೆಂಡರಿ. ಅಭ್ಯಾಸಕ್ಕೆ ಕೂಡ್ಸಕ್ಕೆ ಬರಬೇಕು ಮೊದಲು ಶರೀರವನ್ನು. ಮನಸ್ಸು ಒಂದೇ ಸಲ ಕೂಡದೇ ಇರ್ಬೋದು, ಆದರೆ ಶರೀರ ಅಂತೂ ಕೂಡಿಸ್ಬೋದಲ್ಲ. ನೀವು ಶರೀರನೇ ಕೂಡಿಸೋದಕ್ಕೆ ರೆಡಿ ಇಲ್ಲ, ಕಾರಣ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ತೀರಿ ಅಂದ್ರೆ ಮನಸ್ಸು ನಿಮಗಿಂತ ಬಲೆ ಇದೆ. ಅದು ನಿಮ್ಮ ಮಾತು ಕೇಳ್ಬಿಡುತ್ತೆ. ಶರೀರ ಸ್ಥೂಲ, ಇದು ನೀವು ಕೂಡಿಸಿದ್ರೆ ಕೂಡುತ್ತೆ. ಇದನ್ನೇ ನೀವು ಕೂಡ್ಸೋಕ್ಕಾಗ್ತಿಲ್ಲ ಅಂದರೆ ಇನ್ನೇನು ಮನಸ್ಸು ಗೆಲ್ತೀರಿ ನೀವು? ಸಾಧ್ಯ ಇಲ್ಲ. ಅದಕ್ಕೆ ಆವಾಜ್ ಸೆ ಪರೇ ಸ್ಥಿತಿ ಮೇ ಸ್ಥಿತ ಹೋನ ಅಂದರೆ ಒಂದಷ್ಟು ಅಂತರ್ಮುಖಿಗಳಾಗಬೇಕು. ಇದು ಅಭ್ಯಾಸ ಇರಬೇಕು. ನಡೀತಾ ಓಡಾಡ್ತಾ ಕರ್ಮ ಮಾಡ್ತಾ ನೆನಪು ಮಾಡ್ರಿ ಅಂದರೆ ಮೊದಲು ಅಭ್ಯಾಸ ಮಾಡಿದ ಮೇಲೆ ಮತ್ತೆ ಈ ಅಭ್ಯಾಸ ಬಿಟ್ಟ ತಕ್ಷಣ 24 ಗಂಟೆ ಅಭ್ಯಾಸದಲ್ಲಿ ಇದ್ದೀರಾ, ಬೇಕಾದ್ರೆ ಹಿಂಗೆ ಹೇಳ್ಬಿಡೋಣ. 24 ಗಂಟೆಲ್ಲ ಅಭ್ಯಾಸ ಇದ್ದರೆ ನೀವು ನಡೀತಾ ಓಡಾಡ್ತಾ ಅಂತ ಹೇಳ್ತಾ ಇರಲಿಲ್ಲ ಬಾಬಾ. ನೀವು ಕೂಡದೇ ಅರ್ಧ ಗಂಟೆ ತಿರ್ಗದ 23 ಗಂಟೆ ಅಂದ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಬಾಬಾ? ಹೋಗ್ಲಿ, ಕೆಲಸ ಅಂತೂ ಮಾಡಬೇಕಲ್ಲಪ್ಪ, ಅಷ್ಟು ಜವಾಬ್ದಾರಿ ಇದೆಯಲ್ಲ ನಿಮಗೆ, ಹೋಗ್ಲಿ, ಹಂಗಾದ್ರೂ ನಾನು ನೆನಪು ಮಾಡ್ಕೊಂಡಾದ್ರೂ ಮಾಡಿ ಮಕ್ಕಳೇ ಅಂತ ನಮ್ಮ ಉದ್ಧಾರ ಕೇಳಿದ್ರೆ ಅದನ್ನೇನ ವಸ್ತ್ರವಾಗಿ ಬಳಸ್ಕೊಂಡು ನಡೀತಾ ಓಡಾಡ್ತಾ ಮಾಡಕ್ಕೆ ಹೇಳ್ಬಿಟ್ಟಿದ್ದಾರೆ ಅಂತೇಳಿ 24 ಗಂಟೆ ಅವ್ರ ಮಾತು ಇವ್ರ ಮಾತು, ಅಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ, ಏನೋ 1 ತಾಸು ಕೆಲಸ ಮಾಡು, ಮತ್ತೊಂದು ತಾಸು ವ್ಯರ್ಥದಲ್ಲಿ. ಇದಲ್ಲ, ಕೂತ್ಕೋಬೇಕು, ಮೌನ ಮಾಡಿ. ಸಾಧ್ಯ ಆದಷ್ಟು ಯೋಗಿಗಳಿಗೆ ಮೌನ ಇಲ್ಲ ಅಂದರೆ ಅಂತರ್ಮುಖಿ ಆಗೋಲ್ಲ ಮನಸ್ಸು. ಮೌನ ಹೆಂಗೆ ಮಾಡೋದು ಅಣ್ಣವ್ರೆ? ಇಡೀ ದಿನ ಇರೋಕ್ಕಾಗಲ್ಲ. ಮನೆಯಲ್ಲಿ ಮಕ್ಕಳಿರುತ್ತೆ, ಪತಿ ಇರ್ತಾರೆ, ಕೆಲಸ ಇರುತ್ತೆ, ಕಾರ್ಯ ಇರುತ್ತೆ. ಇರಲಿ, ಬೆಳಗ್ಗೆ ಅಮೃತ ವೇಳೆ ಹೇಳ್ತೀರ 3-3:30, ಬೇಡ 4 ಗಂಟೆಗೆ ಹೇಳ್ತೀರ. 4 ಗಂಟೆಯಿಂದ ನಿಮಗೆ ಸಾಧ್ಯ ಆದರೆ 8 ಗಂಟೆವರೆಗೂ ನಾನು ಹೇಳೋದು. ನಿಮಗೆ 8 ಗಂಟೆ ಆಗಲಿಲ್ವಾ, 7:30, 7 ಗಂಟೆ ಒಂದು 3 ತಾಸು ಮೌನ ಮಾಡಿಬಿಡಿ. ಮೌನ ಅಂತ ವಿಪರೀತ ಸಂಕಲ್ಪಗಳಲ್ಲಿ ಹೋಗ್ಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಆತ್ಮಿಕ ಸ್ಮೃತಿಯಲ್ಲಿದ್ದು ಬಿಡಿ ಅಷ್ಟೆ. ಇದೇ ಬೀಜರೂಪ.
ಆತ್ಮ ಅಂತ ತಿಳಿದು ಇದ್ದು ಬಿಡೋದಷ್ಟೇ. ಅಲ್ಲಿ ಸಂಕಲ್ಪ ಇಲ್ಲ, ಅಲ್ಲಿ ಗದ್ದಲ ಇಲ್ಲ. 3 ತಾಸು ಮೌನ. ಮಧ್ಯದಲ್ಲಿ ಎಲ್ಲರನ್ನ ಆಫೀಸಿಗೆ ಕಳಿಸಿದ ಮೇಲೆ ಮನೆಗೆಲ್ಲ ಕೆಲಸ ಮಾಡ್ತಾ ಇರ್ತೀರಿ, ಎಲ್ಲರನ್ನ ಹೋದ್ಮೇಲೆ ಡೋರ್ ಲಾಕ್ ಮಾಡ್ಕೊಂತೀರಲ್ಲ, ಅವಾಗ ಮೌನ. ಅವಾಗ ಫೋನು ಇವ್ರನ್ನ ದಬ್ಬಾಕ ತನಕ ಇವ್ರು ಕೂಡ ಒದರಾಡೋದು, ಇವ್ರನ್ನ ದಬ್ಬಾಕಿದ ತಕ್ಷಣ ಟಿ ವಿ ಕೂಡ ಅದು ಮುಗಿದ ತಕ್ಷಣ ಮೊಬೈಲ್ ಜೊತೆಗೆ. ಅಂದರೆ ನಿನ್ನ ಎಲ್ಲಿ ಮುಗಿಯೋಕ್ಕಾಗತ್ತೆ ಹೇಳಿ? ಮೊಬೈಲ್ ಅಸ್ಸಲು ಸಾಧ್ಯ ಆದಷ್ಟು ಮುಟ್ಟಬೇಡಿ, ನಿಮ್ಮೆಲ್ಲ ಸಾಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿಬಿಡಿ. ಸ್ಟೇಟಸ್ಸಲ್ಲೇ ಇಟ್ಬಿಡಿ, ನಾನು ಈ ದಿನ ಮೌನ ಇದ್ದೇನೆ, ಯಾರು ಮಾತಾಡಬೇಡಿ ಅಂತ. ದಯವಿಟ್ಟು ನಾಳೆ ನಾನೇ ಮಾಡ್ತೀನಿ ಅಂತ, ಏನೇ ಇದ್ದರೂ ಮೆಸೇಜ್ ಹಾಕಿ ಅಂತ. 1-2 ತಾಸು 3 ತಾಸು ಸೈಡಿಗೆ ಇಟ್ಟುಬಿಟ್ಟು ಮನೆಯಲ್ಲಿದ್ದಾಗ ಕೆಲಸ ಮಾಡ್ಕೊತ ಮೌನವಾಗಿರಿ. ಆವಾಗಲೂ ನಮ್ಮ ಜನಗಳಿಗೇನು ಅಂದರೆ, ಏನೋ ಒಂದು ಹಾಡು ಕೇಳ್ತಾ ಇರಬೇಕು, ಏನೋ ಒಂದು ಕ್ಲಾಸ್ ಕೇಳ್ತಾ ಇರಬೇಕು, ಸುಮ್ಮನೆ ಅಂತೂ ಇರೋದಿಲ್ಲ. ಇಲ್ಲ ಅನ್ನೋರೆ, ಇದು ಪುರುಷಾರ್ಥ ಅಲ್ವಾ? ಎಷ್ಟು ಕೇಳ್ತೀರಿ? ಬಹಳ ಜನಕ್ಕೆ ಏನಂದ್ರೆ, ಏನೋ ಒಂದು ಕ್ಲಾಸ್ ಕೇಳ್ತಾ ಇರೋದೇ ಪುರುಷಾರ್ಥ, ಏನೋ ಒಂದು ಹಾಡು ಕೇಳ್ತಾ ಇರೋದೇ ಪುರುಷಾರ್ಥ. ನೀವು ಅನ್ಕೊಂಡ್ರೆ ಅದು ಪುರುಷಾರ್ಥ ಆಗೋದಿಲ್ಲ. ಯಾಕಂದ್ರೆ ನಿಮಗೆ ಶಬ್ದದಿಂದ ಅತೀತ ಆಗ್ಲಿಕ್ಕೆ ಇಷ್ಟನೇ ಇಲ್ಲ, ಅದಕ್ಕೆ ಏನೋ ಒಂದು ಬೇಕು ನಿಮಗೆ. ಎಷ್ಟು ಕೇಳ್ತೀರಿ? 10 ವರ್ಷ ಕೇಳಿದ್ರೆ, 20 ವರ್ಷ ಕೇಳಿದ್ರೆ, ಇನ್ನು ಏನು ಕೇಳೋದಿದೆ ಬಾಕಿ? ನಿಮಗೆ ಏನು ಅರ್ಥ ಆಗಬೇಕು ನಿಮಗಿನ್ನೂ? ನಿಮಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕೇಳಿ. ಯಾವತ್ತು ಒಂದು ಕ್ಲಾಸ್ ಕೇಳಿ, 2 ಕ್ಲಾಸ್ ಕೇಳಿ, ದಿನಕ್ಕೆ ಒಂದು ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಕೇಳಿಸ್ಕೊಳ್ಳಿ. ಯಾವಾಗಲೂ ಹಾಡು ಕೇಳೋದು ಕೆಲವರು, ಯಾವಾಗಲೂ ಕ್ಲಾಸ್ ಹಚ್ಕೊಂಡೇ ಇರೋದು ಯಾವಾಗಲೂ. ಅದನ್ನೇ ಪುರುಷಾರ್ಥ ಅನ್ಕೊಂಡು ಭ್ರಮೆಯಲ್ಲಿ ಇರಬೇಡಿ ಅಂತ ಹೇಳ್ತಾ ಇದ್ದೇನೆ. ಜಾಸ್ತಿ ಕೇಳಿದಷ್ಟು ಕೂಡ ಉಳಿಯಲ್ಲ ನಿಮಗೆ, ಸುಮ್ಮನೆ ಮಾಯ ಆಟ ಇದಷ್ಟೆ. ಎಷ್ಟು ಲಾಭ ನಿಮಗೆ ಅಂದರೆ, ಎಷ್ಟು ಮೌನವಾಗಿ ನಿಮ್ಮ ಸ್ವರೂಪದಲ್ಲಿ ನೀವಿರ್ತೀರಿ ಅಷ್ಟೇ ಲಾಭ. ನೀವು ಕೇಳಿದರೆ ಅದು ಒಂದು ಕಲಿಕೆ ಅಷ್ಟೇ, ಹಾಡು ಕೇಳಿದ್ರೆ ಅದೊಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದರೊಳಗೆ ಫೀಲಿಂಗ್ಸ್ ಆಗಲ್ಲ, ಫೀಲಿಂಗ್ಸ್ ಬೇಕಿಲ್ಲ ಇದಕ್ಕೆ. ಫೀಲಿಂಗ್ಸಲ್ಲಿ ಇದ್ದರೆ ಅದು ಭಕ್ತಿ. ಫೀಲಿಂಗ್ ಪ್ರೂಫ್ ಬನ್ಕರ್ ಬೀಜ ರೂಪ ಮೇ ಸ್ಥಿತ ಹೋನಾ. ಬಹಳ ಜನ ಪುರುಷಾರ್ಥವನ್ನು ಎಮೋಷ್ನಲ್ ಆಗಿ ತಗೊಂಡಿದ್ದಾರೆ, ಭಾವನಾತ್ಮಕವಾಗಿ ಬಾಬನ ಜೊತೆ ಭಕ್ತಿಯ ಮಾರ್ಗದ ಹಾಗೆ ಏನೇನೋ ಒಂದಷ್ಟು ಹೇಳಿಕೊಂಡು ಹಾಡಿಕೊಂಡು ಆ ಹಾಡುಗಳಲ್ಲಿ ಕನೆಕ್ಟ್ ಆಗಿ ಮುಳುಗಿ ಏನೋ ಒಂದು ತಾಸು ಚಂದ. ಅದು 24 ಗಂಟೆ ಅದನ್ನೇ ಮಾಡಿದರೆ ಅದು ಭಕ್ತಿ ಅನ್ನಿಸೋದಿಲ್ಲ, ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಆಗಿಬಿಡುತ್ತೆ, ಆಮೇಲೆ ಟೈಮ್ ಪಾಸ್ ಆಗಿಬಿಡುತ್ತೆ. ಅದೆಲ್ಲ ಯೋಗಿ. ಅಂತರ್ಮುಖಿ ಅಂದರೆ ಆವಾಜ್ ಸೆ ಪರೆ, ಎಲ್ಲ ಸ್ವಿಚ್ ಆಫ್. ಹಾಡು ಬೇಡ, ಕ್ಲಾಸ್ ಬೇಡ, ಆ ಟೈಮಲ್ಲಿ ಮೊಬೈಲ್ ಸ್ವಿಚ್ ಆಫ್, ಟಿ ವಿ ಬೇಡ. ಹೌಸ್ ವೈಫ್ ಇದ್ದರೆ ಅವರೆಲ್ಲರನ್ನ ಕಳಿಸಿದ ಮೇಲೆ ಅವರಿದ್ದಾಗ ಕೂಗಾಡ್ಬಿಟ್ಟು ಆಮೇಲೆ ಶಾಂತವಾಗಿರ್ತೀನಿ ಅಲ್ಲ, ಅವರಿದ್ದಾಗಲೂ ಸೌಮ್ಯವಾಗಿ ಶಾಂತವಾಗಿ ಮೆಲುಧ್ವನಿಯಲ್ಲಿ ಕಡಿಮೆ ಮಾತಾಡಿ ನೀನು ಯೋಗಿ ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಅಮೃತ ವೇಳೆ ಒಂದು 3 ಗಂಟೆ ಮೌನ ಮಾಡಿ, ಅವ್ರು ಹೋದ ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಇನ್ನೇನು ಕೆಲಸ ಇದ್ದರೂ ಕೂಡ ಕಂಪ್ಲೀಟ್ ಮೌನ ಬೀಜ ರೂಪದಲ್ಲಿ ಸ್ಥಿತವಾಗಿ ಮಾಡಿ ಬಾಬನ ನೆನಪು ಮಾಡೋದು ಆಮೇಲೆ ಮಾಡೋರೆ ಅಂತ. ಫಸ್ಟ್ ಇದನ್ನು ಮಾಡಿರಿ. ಅಪ್ಪನೇಕೋ ಆತ್ಮ ಸಮಾಜ ಅಂತ ಹೇಳಿದ್ದಾರೆ, ಅದನ್ನು ತಿಳ್ಕೊಳ್ಳಿ ಫಸ್ಟ್. ಅದಾದಮೇಲೆ ಮತ್ತೆ ಬಾಬನ ನೆನಪು ಮಾಡೋದಿದ್ದೇ ಇದೆ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಮೌನವಾಗಿ ಅಂತರ್ಮುಖಿಯಾಗಿ ಶಾಂತವಾಗಿ. ಯಾವುದೇ ಫೋನ್ ಬಂದ್ಬಿಡುತ್ತೆ ಅಣ್ಣವರೇ, ಫೋನ್ ಬಂದರೆ 2 ಮಾತಲ್ಲಿ ಹೇಳ್ಬೋದಲ್ಲ, ಸ್ವಲ್ಪ ಬ್ಯುಸಿ ಆಮೇಲೆ ಫೋನ್ ಯಾರದು ಬರುತ್ತೆ? ನಿಮ್ಮವ್ರದ್ದೇ ಬರುತ್ತೆ. ಎಮರ್ಜೆನ್ಸಿ ಬಂದರೆ ಅಟೆಂಡ್ ಮಾಡಿ, ನಿಮ್ಮವ್ರದ್ದೇ ಬಂದರೆ ಹೇಳಿಬಿಟ್ಟು ಇಟ್ಬಿಡಿ. ಇಲ್ಲ ಮೊದಲೇ ಮೆಸೇಜ್ ಹಾಕಿ ಸೈಲೆಂಟ್ ಮೋಡಿಗೆ ಹಾಕೋದು ಭಾಳ ಬೆಟ್ರ್. ಅಂತ ಇಂಪಾರ್ಟೆಂಟ್ ಏನು ಇಲ್ಲ ಅಣ್ಣವ್ರೆ ನನಗೆ ಅನ್ನೋರಿಗೆ ಸುಲಭ ಇದು. ಇನ್ನು ಆಫೀಸಿಗೆ ಹೋಗೋರು ನಿಮಗೆ ಅನಿವಾರ್ಯ, ಬೆಳಗ್ಗೆ ಮೌನ ಮಾಡಲೇಬೇಕು. ನೀವು ಆಫೀಸಿಗೆ ಹೋಗೋ ತನಕ ನಾವು ಮೌನ ಮಾಡ್ಬೋದು. ಇನ್ನು ಡ್ಯೂಟಿಯಲ್ಲಿರೋರು ಭಾಳ ಜನ ಅನ್ಕೊಳ್ತಾರೆ ನಾವು ಮಾತಾಡಿಲ್ಲ ಅಂದ್ರೆ ನಡೆಯಲ್ಲ. ನೀವು ಭಾಳ ಕಡಿಮೆ ಮಾತಾಡೋದಂಗೆ ನೋಡಿದರೆ, ಹೊರಗಡೆ ಇರೋರು ನಿಮಗಿಂತ ತುಂಬ ಮಾತಾಡ್ಬಿಡ್ತಾರೆ. ನೀವಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡೋಕ್ಕಾಗೋದು, ಜಾಸ್ತಿ ಮಾತಾಡೋ ಅವಶ್ಯಕತೆ ಇರಲ್ಲ. ಆಫೀಸಲ್ಲಿ ಅಲ್ಲಿ ಮೆಲುಧ್ವನಿಯಲ್ಲೇ ಮಾತಾಡಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ ನೀವು 100% ಯೋಗ ಇತ್ತು ಆಫೀಸಲ್ಲಿ ಇರೋರು. ಯಾಕಂದ್ರೆ ನಾನು ಒಂದು ಡ್ಯೂಟಿ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಡ್ಯೂಟಿ ಮಾಡೋರಿಗೆ ಇದೊಂದು ವರದಾನ, ಅಂತರ್ಮುಖಿ ಆಗೋದಕ್ಕೆ. ಅಲ್ಲಿ ಸುಮ್ಮನೆ ಮಾತಾಡೋಕ್ಕಂತೂ ಬಿಡಲ್ಲ, ಎಷ್ಟಿದೆಯೋ ಅಷ್ಟಂತೂ ಮಾತಾಡ್ತೀರಿ. ಅದರಾಗೂ ಯೋಗಯುಕ್ತವಾಗಿ ಮಾತಾಡಿ ಉಳಿದ ಟೈಮ್ ಅಂತರ್ಮುಖಿಯಾಗಿ ನಿಮ್ಮ ಕೆಲಸದಲ್ಲಿ ನೀವು ಮುಳುಗಿದ್ರೆ ನೀವು ಅಲ್ಲೂ ಕೂಡ ಸ್ಥಿತಿಯನ್ನು ಮಾಡ್ಕೊಳ್ಬೋದು.
ಇದು ಎಲ್ಲಿ ಆಗಲ್ಲ ಅನ್ನೋಕ್ಕಿಲ್ಲ. ಅಂತರ್ಮುಖಿ ಮತ್ತು ಮೌನ ಮಾಡೋಕ್ಕೆ ಬಂತು ಅಂದರೆ ಬ್ಯೂಟಿ ಆಫ್ ಯೋಗ ಅವಾಗ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ आवाज से परे स्थिति में स्थित होकर सर्व गुणों का अनुभव करने वाले ಮಾಸ್ಟರ್ ಬೀಜ ರೂಪ ಭವ ಅಂತ ಹೇಳಿದರೆ ಈ ದಿನ ಪೂರ್ತಿಯಾಗಿ ಮಾಸ್ಟರ್ ಬೀಜ ರೂಪ ಸ್ವರೂಪ ಅಂತ ತಿಳಿದು ಈ ಕ್ಷಣದಿಂದಲೇ ನನ್ನ ಆತ್ಮಿಕ ಸ್ಮೃತಿ ಬಿಟ್ಟು ಮತ್ಯಾವ ಆಲೋಚನೆಯನ್ನು ಮಾಡುತ್ತಿಲ್ಲ. ವಿಪರೀತ ಮಕ್ಕಳ ಬಗ್ಗೆ, ವಿಪರೀತ ಮನೆ ಬಗ್ಗೆ, ವಿಪರೀತ ದಿನದ ಬಗ್ಗೆ, ವಿಪರೀತ ಕೆಲಸದ ಬಗ್ಗೆ, ಅದು ಪಾತ್ರ ಹೇಗೆ ನಡಿಬೇಕಾಗಿ ನಡೆಯುತ್ತೆ, ಏನು ಮಾಡಬೇಕದನ್ನು ಮಾಡ್ತಾ, ಆದರೆ ನಾನು ಅಂತರ್ಮುಖಿಯಾಗಿ ಬೀಜ ಸ್ವರೂಪದಲ್ಲಿ ಇದ್ದು ಸರ್ವ ಗುಣವನ್ನು ಅನುಭವ ಮಾಡ್ತೀನಿ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ಇಡೀ ದಿನ ಇದೇ ಅನುಭವದಲ್ಲಿದ್ದು ಮಾಸ್ಟರ್ ಬೀಜರೂಪ ಆಗೋಣ. ಜೊತೆಗೆ ಇನ್ನೊಂದು ಧಾರಣೆ ಪಾಯಿಂಟ್ ಕೂಡ ಹೇಳಿದರು. शांति का स्वधर्म स्थिति में स्थित होकर शांति धाम का याद दिलानी है. कभी भी अशांत में नहीं आना है. ನೋಡಿ, ಎಲ್ಲೋ ಒಂದಕ್ಕೆ ಸಂಬಂಧಪಟ್ಟಿತ್ತು. ಅಂದರೆ ಯಾವಾಗ ನಾವು ಅಂತರ್ಮುಖಿ ಆಗ್ತೀವಿ, ಬೀಜ ರೂಪದಲ್ಲಿರ್ತೀವಿ, ಆವಾಜ್ ಸೆ ಪರೆ ಆಗ್ತೀವಿ, ಅವಾಗಲೇ ಶಾಂತಿಯಲ್ಲಿರ್ತೀವಿ. ನಾವು ಎಷ್ಟು ಸೈಲೆನ್ಸಲ್ಲಿ ಇರ್ತೀವಿ ಅಷ್ಟು ಸೈಲೆನ್ಸ್ನ ತಂದೆ, ಸೈಲೆನ್ಸ್ ಕ ಘರ್, ಶಾಂತಿ ಸಾಗರ ತಂದೆ, ಶಾಂತಿ ಧಾಮ ಮನೆ, ಇವೆರಡೂ ನೆನಪು ಮಾಡಿಸಬೇಕು. ಅಂದರೆ ನಾವು ಶಾಂತವಾಗಿ ಇರಬೇಕು. ಯಾರು ಅತಿ ಹೆಚ್ಚು ಶಾಂತನೋ ಅವರು ಅತಿ ಹೆಚ್ಚು ಸರ್ವಿಸೇಬಲ್ ಬಚ್ಚೆ. ಇದರೊಳಗೆ ಇಷ್ಟು ಫಾಯ್ದೆ ಇದ್ದರೂ ಕೂಡ ನಾನು ಕರ್ಮಯೋಗಿ, ನಾನು ರಾಜಯೋಗಿ ಅಂತ ಬರೀ ಶಬ್ದ, ಬರೀ ಕರ್ಮ ಬಿಟ್ಟುಬಿಡಿ. ಮಾಡೋರು ಮಾಡಿಕೊಳ್ಳಿ. ಅದಾಗದೇ ಇದ್ದವರು ನಾವು ಪ್ರಯತ್ನ ಮಾಡೋಣ, ಆದರೆ ದಾರಿ ತಪ್ಪಬೇಡಿ. ಯಾಕಂದರೆ ಅಂತರ್ಮುಖಿ ಮಸ್ಟ್ ಆ್ಯಂಡ್ ಶುಡ್, ಸೈಲೆನ್ಸ್ ಮಸ್ಟ್ ಆ್ಯಂಡ್ ಶುಡ್. ನಾನಿರೋದೇ ಸೈಲೆನ್ಸ್ ಸ್ವರೂಪ. ಯಾಕೆ ನನಗೆ ಇಷ್ಟ ಆಗಬೇಕು ಮಾತು? ಅದಕ್ಕೆ ನಾನು ಕೂಡ ಮೌನ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಮೌನ ಮಾಡಿ. ನಾನೀಗಾಗಲೇ ಬಹಳ ದಿನ ಆಯಿತು ಶುರು ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಮೌನದಲ್ಲೇ ಇದ್ದು ಅಂತರ್ಮುಖಿ ಅಭ್ಯಾಸವನ್ನು ತೀವ್ರವಾಗಿ ಮಾಡ್ತಾ ಇದ್ದೇನೆ. ತಾವು ಮಾಡಿ, ಎಲ್ಲವನ್ನ ಅವಾಯ್ಡ್ ಮಾಡೋಣ, ಇದರಲ್ಲಿ ಉಳಿಯೋಣ. ಜೊತೆಗೆ ಇನ್ನೂ ಒಂದು ವಿಶೇಷ ಕ್ಲಾಸಿನ ಅನುಭವ ಇತ್ತೀಚೆಗೆ ಆಗ್ತಾ ಇದೆ. ಇಲ್ಲೇ ತನಕ ಆತ್ಮದ ಪಾಠ, ಡ್ರಾಮಾ ಪಾಠ ತಾವೆಲ್ಲರೂ ಕೇಳಿಯೇ ಇದ್ದೀರಿ. ಆದರೆ ಇನ್ನೊಂದು ಅಂತಿಮ ಪಾಠ ಅಂತ ನನಗನ್ನಿಸುತ್ತೆ. ಆತ್ಮದ ಪಾಠ ಪಕ್ಕ ಆಗಿತ್ತು. ಅಲ್ಲಿವರೆಗೂ ಆತ್ಮದ ಬಗ್ಗೆ ನನಗೆ ಯಥಾರ್ಥವಾಗಿ ತಿಳಿದಿರಲಿಲ್ಲ. ಆತ್ಮದ ಪಾಠ ರಿಯಲೈಸ್ ಆದಮೇಲೆ ತುಂಬ ಡೀಪಾಗಿ ಆತ್ಮದ ಸಬ್ಜೆಕ್ಟ್ 1 ವರ್ಷಗಳ ಕಾಲ ಕ್ಲಾಸ್ ನಡೀತು. ಅದಾದ ಮೇಲೆ ಆತ್ಮದ ಪಾಠ ತಿಳ್ಕೊಂಡ್ರೂ ಯಾಕೆ ಸ್ಥಿತಿ ಆಗ್ತಿಲ್ಲ, ಪರಿಸ್ಥಿತಿಯಲ್ಲಿ ತೊಂದರೆ ಇರೋದ್ರಿಂದ ಡ್ರಾಮಾ ತಿಳ್ಕೊಳ್ಳೋವರೆಗೂ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕಾಗಲ್ಲ ಅಂತ ಡ್ರಾಮಾ ಪಾಠದ ಬಗ್ಗೆ ಚಿಂತನೆ ಮಾಡಿದಾಗ ಬಾಬಾರವರು ತುಂಬಾ ಡ್ರಾಮಾದ ಯಥಾರ್ಥವನ್ನು ತಿಳಿಸಿಕೊಟ್ರು. ಅದೆರಡು ತಿಳಿದ ಮೇಲೆ ನಮ್ಮೆಲ್ಲರಿಗೂ, ನಿಮ್ಮನ್ನ ಸಹಿತವಾಗಿ ನನಗೂ ಕೂಡ ಸ್ಥಿತಿಯಲ್ಲಿ ತುಂಬ ಸುಧಾರಣೆ ಆಗ್ತಾ ಬಂತು. ಆದರೆ ನಾನು ಅಂದ್ಕೊಂಡ ಸ್ಟೇಜ್ ಏನು, ಬೀಜರೂಪ ಸ್ಟೇಜ್, ಕರ್ಮಾತೀತ ಸ್ಟೇಜ್, ಜೀವನ್ಮುಕ್ತ ಸ್ಟೇಜ್, ಅದನ್ನು ಅನುಭವ ಮಾಡಬೇಕು ಅಂದರೆ ಇನ್ನು ಎಷ್ಟು ವರ್ಷಕ್ಕೆ ಇದು ಕಾಯಬೇಕು, ಇನ್ನು ಯಾವಾಗ ಆಗೋದಿದು ಅಂತ ಅದರ ದಾರಿ ಕಾಯ್ತಾ ಇದ್ವಿ. ಆದರೆ ಅದರ ದಾರಿ ಕಾಯುವ ಅವಶ್ಯಕತೆ ಇಲ್ಲ. ಈ ಕ್ಷಣದಿಂದಲೇ ನೀವು ಅದನ್ನು ಅನುಭವ ಮಾಡಬಹುದು ಅಂತ ಚಿಂತನೆ ಮಾಡ್ತಾ ಇದ್ದಾಗ ಡ್ರಾಮಾ ಪಾಠನಿದೆ, ಆತ್ಮ ಪಾಠ ಇದೆ, ಆದರೆ ಯಾಕೆ 24x7 ಆಗ್ತಾ ಇಲ್ಲ ಅಂತ ನೋಡಿದಾಗ ಇನ್ನೊಂದು ಅಂತಿಮ ಪಾಠ ಫಸ್ಟ್ ಕ್ಲಾಸ್ ಆಗಿ ನನಗೆ ಫೀಲ್ ಕೊಡ್ತಾ ಇದೆ, ಅನುಭವ ಆಗ್ತಾ ಇದೆ. ಇದು ಒಂದು ಪಾಠ ತಿಳಿದ ಮೇಲೆ ಅಂತೂ ನನ್ನ ಸ್ಥಿತಿ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಇನ್ನು ನನಗೆ ಯಾವುದು ಕೂಡ ಈ ಜಗತ್ತಿನಲ್ಲಿ ನನ್ನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸ್ಥಿತಿ ತಂದುಕೊಳ್ಳೋದಕ್ಕೆ ಬಹಳ ಈಸಿಯಾಗಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನನಗೇನು ಅನುಭವ ಮಾಡ್ತೀನಿ, ನನಗೇನು ಚಿಂತನೆ ಬರ್ತದೆ, ನಾನೇನು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಅದನ್ನು ಇವತ್ತು ಹೇಳೋಕ್ಕೆ ಸಮಯ ಆಗಿದೆ. ನಾಳೆ ಅಥವಾ ನಾಡಿದ್ದು ಕ್ಲಾಸಲ್ಲಿ ಹಂಚ್ಕೊಳ್ತೀನಿ. ಎಲ್ಲರಿಗೂ ಓಂ ಶಾಂತಿ.